ನಮಸ್ಕಾರ ಅಂತಮ್ಮ. ಇವತ್ತು ನಮ್ಮ ಬಾಯ್ಸು ನೋಡಿ ಅಲ್ಲಿ ಹೋಗ್ತಾರಲ್ಲ, ಅವರು ಹೇರ್ ಕಟ್ ಮಾಡಿಸ್ಬೇಕು ಅಂದರು. ಅದಕ್ಕೆ ನಮಗೆಲ್ಲ ಹೇರ್ ಕಟ್ ಮಾಡಿಸ್ಬೇಕು ಅಂತಂದರೆ ಫಸ್ಟ್ ನೆನಪಾಗದೆ ಈ ಟೈಮು, ಬಿಕಾಸ್ ದಟ್ ಈಸ್ ಒನ್ ಆಫ್ ದ ಇಂಡಿಯಾ ಇನ್ ಲಂಡನ್ ಐ ಕ್ಯಾನ್ ಟೆಲ್. ಸೊ ಹೋಗ್ತಾ ಇದ್ದೀವಿ ಈಗ. ಬೆಳಿಗ್ಗೆ ಈಗ ಕರೆಕ್ಟಾಗಿ ಟೈಮು 9:10 ನೋಡಿ. ಮಾರ್ನಿಂಗು ವೆದರ್ ಹೆಂಗೈತೆ. ಇದೊಂದು ಪಾರ್ಕ್ ಅಂತಮ್ಮ, ಆ್ಯಕ್ಚುಲಿ ತುಂಬ ಚೆನ್ನಾಗೈತೆ ಪಾರ್ಕು. ಇವಾಗ ಏನಂತಂದರೆ ನಾವು ಇಲ್ಲಿಂದ ಈಸ್ಟ್ ಟೈಮ್ಗೆ ಹೋಗಬೇಕು. ಫಸ್ಟ್ ನಾವಿರೋದು ಅದು ಆ್ಯಕ್ಚುಲಿ ಸೌತ್ ಈಸ್ಟ್ ಸೈಡ್ ಆಫ್ ಲಂಡನ್ನು. ಇವಾಗ ನಾವು ಕಂಪ್ಲೀಟ್ ಈಸ್ಟ್ಗೆ ಹೋಗಬೇಕು. ಅದಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿಂದ ಮಿನಿಮಮ್ ಅಂತಂದ್ರು 40-45 ನಿಮಿಷ ಟ್ರಾವೆಲ್ ಮಾಡಲೇಬೇಕು. ಅಂತ ಲಂಡನಲ್ಲಿ ಏನು ಗೊತ್ತಾ, ಎಲ್ಲಿಂದ ಎಲ್ಲಿಗಾರ ಓಡಾಡು, ಸೇಮ್ ಡಿಟ್ಟು ನಮ್ಮ ಮೈಸೂರು ಥರ. ಎಲ್ಲಿಂದ ಎಲ್ಲಿಗಾರ ಓಡಾಡು 40 ಮಿನಿಟ್ಸ್ ನೀವು ಟ್ರಾವೆಲ್ ಮಾಡಲೇಬೇಕು. ಮೈಸೂರಲ್ಲಿ ಆವಾಗ 20 ನಿಮಿಷಕ್ಕೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ರೀಚ್ ಆಗ್ಬೋದಿತ್ತು. ಇವಾಗ ಸಿಚುವೇಶನ್ ಹೆಂಗೇನು ಗೊತ್ತಿಲ್ಲ. ಸೊ ಲಂಡನಲ್ಲಿ ಎಲ್ಲಿಂದ ಎಲ್ಲಿಗಾರು ಟ್ರಾವೆಲ್ ಮಾಡೋದು ನೀನು ಜಸ್ಟ್ 40-45 ಮಿನಿಟ್ಸ್ ಮ್ಯಾಕ್ಸಿಮಮ್ ಟ್ರಾವೆಲ್ ಮಾಡಿದ್ರೆ ಆರಾಮಾಗಿ ಹೋಗಿ ರೀಚ್ ಆಗ್ಬೋದು. ಈಗ ಬನ್ನಿ. ಬಟ್ ಮುಂದೆ ತುಂಬ ಟ್ವಿಸ್ಟ್ಗಳೈತೆ. ನಾವು ಹೆಂಗೆ ಹೋಗ್ತೀವಿ ಈ ಟೈಮ್ಗೆ ತೋರಿಸ್ತೀನಿ ಬನ್ನಿ. ಹೋಗುವ. ಹಿಂಗೆ ಹೋಗಿ ಲೆಫ್ಟ್ ತಗೊಂಡು ಒಳಗಡೆ ಹೋಗ್ಬೇಕು ನೋಡಿ. ಮತ್ತೊಂದು ಸಲ ಪಾರ್ಕು. ಬನ್ನಿ ಹೋಗುವ. ಅಂತಮ್ಮ ಲಂಡನಲ್ಲಿ ಪೊಲೀಸ್ ಸ್ಟೇಷನ್ ನೋಡ್ತೀರಾ, ಒಂಥರ ಪೊಲೀಸ್ ಸ್ಟೇಷನ್. ಇದು ಪೊಲೀಸ್ ಸ್ಟೇಷನ್ ಥರನೇ ಅನ್ಸಲ್ಲ ನೋಡಿಲ್ಲ ಐತೆ ನೋಡಿ. ಅಂತಮ್ಮ ಇರಿ, ಅಲ್ಲಿ ಹೋಗ್ತೀನಿ. ಒಳ್ಳೆ ಆ್ಯಂಗಲಿಂಗ್ ನೋಡ್ಕೊಂಡು ಹೋಗ್ಬೇಕು ಗುರು. ಇಲ್ಲ ಅಂತಂದ್ರೆ ಹಿಂಗೆ ಬಡ್ಕೌಟಾಯ್ತಾರೆ. ಬಿಕಾಸ್ ಇಲ್ಲಿ ಯಾರು ಆರನ್ ಮಾಡಲ್ಲ, ಆರನ್ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್. ನೋಡಿದ್ರಲ್ಲ ನಾನು ಲಾಸ್ಟ್ ವಿಡಿಯೋ ನೋಡಿ. ಅಂತಮ್ಮ ದಿಸ್ ಈಸ್ ದ ಪೊಲೀಸ್ ಸ್ಟೇಷನ್. ಹೆಂಗೈತೆ ಇಷ್ಟೇ ಪೊಲೀಸ್ ಸ್ಟೇಷನು. ಇದು ಜಸ್ಟ್ ಪೊಲೀಸ್ ಸ್ಟೇಷನ್ ಅಂತಮ್ಮ. ಇದು ಜೈಲಲ್ಲ. ಜೈಲು ತುಂಬ ಕಡೆ ಬೇರೆ ಕಡೆ ಐತೆ, ಬಟ್ ನಾವಿರೋ ಕಡೆ ಇರೋದು ಪೊಲೀಸ್ ಸ್ಟೇಷನ್ನು. ಸೊ ಜೈಲು ಎಲ್ಲೂ ಇಲ್ಲ. ಸೊ ಸ್ಟ್ರೈಟ್ ಹೋಗಬೇಕು. ಹೋದರೆ ನಮ್ಮ ನ್ಯೂ ಕ್ರಾಸ್ ಸ್ಟೇಷನ್ ಸಿಗುತ್ತೆ. ನ್ಯೂ ಕ್ರಾಸ್ ಸ್ಟೇಷನಿಂದ ಒಂದು ಐ ಥಿಂಕ್ 30 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ಇಷ್ಟು ಟೈಮಿಗೆ ರೀಚ್ ಆಗ್ಬೋದು. ನಾನು ಪೋಸ್ ಕೊಡ್ತಾನೆ, ಪೋಸ್ ಕೊಡ್ತಾನೆ ಹುಡುಗ. ಸರಿ ಅಂತಮ್ಮ ಬನ್ನಿ ಹೋಗುವ ಮುಂದೆ. ಅಂತಮ್ಮ ಎಲ್ಲರೂ ನಾನು ಹೆಂಗೆ ನೋಡ್ತಾರೆ ಗೊತ್ತಾ, ಕ್ರೇಜಿ ಅನ್ಕೊಳ್ಳಿ ಫುಲ್ಲು. ಏನು ಹಿಂಗೆ ಮಾಡ್ತಾವನಲ್ಲ ಅಂತ. ಅದು ಈ ದೇಶದಲ್ಲಿ ಈ ಜನ್ರೇಷನ್ಲಿ ನೋಡಿ. ಹಿಂದೆ ಇರೋರೆಲ್ಲ ನಮ್ಮ ಹೆಂಗೆ ನೋಡ್ತಾವ್ರೆ. ಅವ್ರ ಪಕ್ಕ ನೋಡ್ತಿರ್ತಾರೆ, ನಾನಂತ ಹಿಂದೆ ತಿರುಗಿ ನೋಡಿಲ್ಲ. ಬಟ್ ಈ ಜನ್ರೇಷನಲ್ಲಿ ಈ ಟೈಮಲ್ಲಿ ಈ ಥರ ಕ್ರೇಜಿ. ನೀವು ಮುಂದೆ. ಅಂತಮ್ಮ ಈ ದೇಶದಲ್ಲಿ ಅಂತೀವಿ ಖಾಲಿ ಗೋಡೆಗಳನ್ನ ನಿಮ್ಮದೇ ಗಿರಾಕಿ ಬಿಡಲ್ಲ. ಇಲ್ಲಿ ನೋಡಿ ಯಾವ್ಯಾವ ಥರ ಬರೆದವ್ರೆ, ಚೆನ್ನಾಗಿ ಮಾಡವ್ರೆ ಅಲ್ಲ, ಸಕ್ಕತ್ತಾಗೈತೆ. ಇಲ್ಲಿ ಈ ಥರ ನಮ್ಮ ದೇಶದಲ್ಲಿ ಬಂತು ಅಂತಂದರೆ ಇದೇ ಜಾಗದಲ್ಲಿ ಪಾಂಪರಾಕು, ಗುಟ್ಕಾ ಇಂಥ ಆ್ಯಡ್ಗಳನ್ನ ಹಾಕೊಂಡು ಹಾಳು ಮಾಡ್ತಾರೆ. ಇಲ್ಲಿ ನೋಡೋಕ್ಕೆ ಚೆನ್ನಾಗೈತೆ. ಅದೇ ನಮ್ಮ ದೇಶದಲ್ಲಿ ಆಗ್ಬಿಟ್ರೆ ಇಲ್ಲೆಲ್ಲ ಪಾಂಪರಾಕು, ಗುಟ್ಕಾ, ಇಲ್ಲ ಆ ರಾಜಕಾರಣಿ ಕೈ ಮುಗಿತಾ ಇರೋದು, ಈ ರಾಜಕಾರಣಿ ಹೀಗೆ ತಲುಗಿಸಿತಾ ಇರೋದು, ಇಂಥವೇ ಇರ್ತದೆ ತಾನೇ. ನಾನು ಸುಳ್ಳು ಹೇಳ್ತಾ ಇಲ್ಲ ಗುರು, ಇರೋದನ್ನೇ ನಾನು ನೋಡಿರೋದನ್ನೇ ನಿಮ್ಗೆ ಹೇಳ್ತಾ ಇರೋದು. ಸರಿ ಅಂತಮ್ಮ ನೋಡಿ. ಅದು ಪೊಲೀಸ್ ಸ್ಟೇಷನ್ ಆಯಿತು ಅಂತಂದರೆ ಇದು NHS ಅಂತಂದರೆ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಂತ. ಅಂತಮ್ಮ NHSನ ಈಸಿಯಾಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಪ್ರತಿಯೊಬ್ಬರ ಹತ್ರನೂ ಇಲ್ಲಿಗೆ ಬರಬೇಕಾದ್ರೆ, ಸ್ಟೂಡೆಂಟ್ಸ್ಗಳು ಇಲ್ಲಿಗೆ ಬರಬೇಕಾದ್ರೆ ಎಲ್ಲರ ಹತ್ರನೂ ದುಡ್ಡು ಇಸ್ಕೊತಾರೆ. NHSಗೆ ಅಂತಲೇ ಸಪ್ರೇಟಾಗಿ ವೀಸಾ ಫೀಸ್ ಜೊತೆಗೆ NHS ಫೀಸ್ ಅಂತಲೇ ಸಪ್ರೇಟಾಗಿ ಪೇ ಮಾಡ್ತೀವಿ. ಅದು ಪೇ ಮಾಡಿದ ದುಡ್ಡಲ್ಲಿ ಇದನ್ನು ನಡೆಸೋದು ಇವರು. ಆಮೇಲೆ ಈಗ ನಮ್ಗೇನಾದ್ರು ಜ್ವರ ಬಂತು ಅಂತಂದರೆ ಅಲ್ಲಿ ಹೋದ್ರೆ, ನಿಂಗೆ ಜ್ವರ ಬಂದೈತಾ, ಸರಿ 2 ದಿನ ಬಿಟ್ಕೊಂಡು ಬಾ ಅಂತ. ಗುರು NHS ಒಂದು ಸ್ಟೋರಿ ಐತೆ, ಕ್ರೇಜಿ ಸ್ಟೋರಿ. ಅದು ಇನ್ನೊಂದ್ಸಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಮಲ್ಲಿ ನೋಡಿ ಅಂತಮ್ಮ ಸೈಕಲ್ ಸ್ಟ್ಯಾಂಡ್ಗಳು. ಇದು ಅಷ್ಟೇ, ಈ ಥರ ಖಾಲಿ ಜಾಗ ಸಿಕ್ತು ಅಂತಂದ್ರು ಬಿಡೋದೇ ಇಲ್ಲ ಗುರು. ಎಲ್ಲ ಕಡೆ ಬಾರ್ದು ಗೀಚಿ. ಬಟ್ ಅಲ್ಲಿ ನೋಡೋಕೆ ಚೆನ್ನಾಗಿ ಮಾಡ್ತಾರೆ. ಅಂತಂದರೆ ನಮಗೆ ನೀನು ಲಂಡನ್ ಇದೆಯಾ ಗುರು, ಲಂಡನ್ನ ಫೀಲ್ ಮಾಡೋ ಅನ್ನೋ ಥರ ಫೀಲ್ ಮಾಡಿಸ್ತಾರೆ. ಇಲ್ಲೆಲ್ಲ ಹೆಂಗೆ ಗೊತ್ತಾ ಅಂತಮ್ಮ, ಟ್ರೈನಲ್ಲಿ ಚೆಕಿಂಗ್ ಬರೋದು ಸೆಕೆಂಡ್ರಿ. ಅದಲ್ಲದೆ ಇನ್ನೊಂದೇನು ಅಂತಂದರೆ, ಈಗ ನಮ್ಮ ಕಡೆ ಮೆಟ್ರೋಗಳೆಲ್ಲ ಹೆಂಗೈತಲ್ವಾ ಅದೇ ಥರ ಗೇಟ್ ಇರುತ್ತೆ. ಗೇಟ್ ಓಪನ್ ಮಾಡ್ಕೊಂಡು ನೀನು ಒಳಗಡೆ ಹೋಗಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ ಅದೇ ಥರ ಇವಾಗ ಬಂದಿದ್ದೀನಿ ಅಂತಮ್ಮ. ಇದು ನ್ಯೂ ಕ್ರಾಸ್ ಸ್ಟೇಷನ್ನು ಸಕ್ಕತ್ತಾಗೈತೆ. ಆ್ಯಕ್ಚುಲಿ ಒನ್ ಆಫ್ ದ ಬ್ಯೂಟಿಫುಲ್ ಸ್ಟೇಷನ್ ಅಂತಲೇ ಹೇಳ್ಬೋದು ಲಂಡನ್ನಲ್ಲಿದ್ದು. ಏನಿಗೆ ಇಷ್ಟ ಆಯಿತು ಅಂತಂದರೆ ಅಂತಮ್ಮ, ಎಲ್ಲಿದೆ ನಮಗೆ ಇಷ್ಟೊಂದು ಟ್ರ್ಯಾಕು ಉದ್ದಕ್ಕೆ ಕಾಣಿಸಲ್ಲ ಕಣ್ಣಿಗೆ. ಸ್ಟ್ರೈಟಾಗಿ ಕ್ರಾಸ್ ಇರುತ್ತೆ, ಕರ್ವ್ ಇರುತ್ತೆ, ಇಲ್ಲ ಅಕ್ಕಪಕ್ಕ ಬಿಲ್ಡಿಂಗ್ಗಳು ಮುಚ್ಕೊಳ್ಳುತ್ತೆ. ಬಟ್ ಇಲ್ಲಿ ನೋಡಿ ಎಷ್ಟು ನೀಟಾಗೈತೆ. ಆಮೇಲೆ ಇಲ್ಲಿ ಆ್ಯಕ್ಚುಲಿ 3 ಟ್ರೈನ್ಸ್ ಬರುತ್ತೆ ಗುರು. ಇದೆಲ್ಲ ನ್ಯಾಷನಲ್ ರೈಡ್ಸು. ಇದು ಆ ಕಡೆ ಬರೋದೆಲ್ಲ ನ್ಯಾಷನಲ್ ರೈಡ್ಸು. ಇಲ್ಲಿ ನಿಂತೈತಲ್ಲ ಇದು ಬಂದು ಓವರ್ ಗ್ರೌಂಡು. ಎರಡೂ ಒಂದೇ ಅಂತಮ್ಮ. ಬಟ್ ಇವರು
ಡಿವೈಡ್ ಮಾಡ್ಕೊಂಡವ್ರೆ, ಅಂಡರ್ ಗ್ರೌಂಡು, ಓವರ್ ಗ್ರೌಂಡು, ನ್ಯಾಷನಲ್ ರೈಲ್ಸು. ನೋಡಿ ಇದು ಆ್ಯಕ್ಚುಲಿ ಓವರ್ ಗ್ರೌಂಡು, ಇದು ನ್ಯಾಷನಲ್ ರೈಲ್ಸು. ನ್ಯಾಷನಲ್ ರೈಲ್ಸ್ ಅಂತ ಹೇಳ್ದೆ ಅಲ್ವಾ, ನೋಡಿ ಇಲ್ಲಿ ಹೋಗ್ತಾರೆ ನ್ಯಾಷನಲ್ ರೈಲ್ಸ್. ಇದು ನ್ಯಾಷನಲ್ ರೈಲ್ಸು, ಸರಿನಾ? ಹಂಗೆ ಬಂದರೆ ಇದು ಓವರ್ ಗ್ರೌಂಡು. ನೀವು ಅನ್ಕೋಬೋದು ಗುರು ಏನು ನೋಡೋಕೆ ಟ್ರೈನ್ ಒಂದೇ ಥರ ಐತೆ ಅಂತ ಹೇಳ್ಬೋದು ನೀವು. ಒಂದೇ ಥರ ಐತೆ ಅಂತಮ್ಮ. ಇದು ಓವರ್ ಗ್ರೌಂಡು ಜಸ್ಟ್ ಲಂಡನ್ ಒಳಗಡೆ ಟ್ರಾವೆಲ್ ಮಾಡೋದು. ನ್ಯಾಷನಲ್ ರೈಲ್ಸು ಅದು ಕಂಪ್ಲೀಟ್ ಲಂಡನಿಂದ ಹೊರಗಡೆ ಹೋಗಿ ಮತ್ತೆ ವಾಪಸ್ ಲಂಡನ್ಗೆ ಹಿಂಗೆ ಆಟ ಆಡುತ್ತೆ. ಇಲ್ಲೇನೋ ಫುಲ್ ಬಿಸಿ ಆಗ್ಬಿಟ್ಟವ್ರೆ ಅಂತಮ್ಮ. ಇದೆ ಆ್ಯಕ್ಚುಲಿ ಕ್ರೇಜಿ ಪಾಯಿಂಟು. ಇಡೀ ಲಂಡನ್ ನೋಡ್ಬೋದು ನೀವು ಇಲ್ಲಿ. ಇಡೀ ಲಂಡನ್ದು ಟ್ಯೂಬು ಮ್ಯಾಪ್ ಐತೆ ಇಲ್ಲಿ. ಇಲ್ಲಿ ನೋಡಿ ಟೋಟಲ್ ಆಗಿ ಲಂಡನಲ್ಲಿ ಇಷ್ಟು ಲೈನ್ಸ್ ಐತೆ ಅಂತಮ್ಮ. ಬೇಕಲು, ಸೆಂಟ್ರಲ್, ಡಿಸ್ಟ್ರಿಕ್ಟ್, ಹ್ಯಾಮರ್ಸ್ಮಿತ್, ಹಂಗೆ ಇಷ್ಟು ಲೈನ್ ಐತೆ, ಇಷ್ಟು ಬಸ್ಗಳೈತೆ. ಸೊ ಇದೈತಲ್ಲ ಇದು ಮ್ಯಾಪು. ನಮ್ಮ ಬೆಂಗಳೂರಲ್ಲಿ ಹೆಂಗೆ ಇರೋದು ಎರಡೇ ಲೈನು, ಒಂದು ಪರ್ಪಲ್ಲು ಒಂದು ಗ್ರೀನು. ಈಗ ಒಂದು ಎಲ್ಲೋ ಬಿಟ್ಟಿದ್ದಾರೆ. ಅದಕ್ಕೆ ಫುಲ್ಲು ಜಗಳ, ಫುಲ್ಲು ಅದನ್ನು ಬಿಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ಬಟ್ ಸ್ಟಿಲ್ ಇಲ್ಲೈತಲ್ಲ ಈಗ ನೋಡೋರಲ್ಲ, ಇದನ್ನೆಲ್ಲ ಯಾವಾಗ ಗೊತ್ತಾ ಬಿಟ್ಟಿರೋದು? ಐ ಥಿಂಕ್ 19th ಬಿಟ್ಟಿರೋದಂತಮ್ಮ. 18th ನ್ಯಾಷನಲ್ ರೈಲ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದ್ದು 18th. ಬಟ್ ಇವರು ಟ್ಯೂಬ್ನ ಮಾಡಿ ಬಿಟ್ಟಿದ್ದೆಲ್ಲ 19th. ಆ ಟೈಮಲ್ಲೇ ರಣ ಆಗ್ಬಿಟ್ಟಿದ್ರು ಇವರು. ಇವತ್ತಾದ್ರೆ ವೆದರ್ ಚೆನ್ನಾಗೈತೆ ಗುರು. ಸರಿ ಅಂತಮ್ಮ, ಬನ್ನಿ ನ್ಯಾಷನಲ್ ಓವರ್ ಗ್ರೌಂಡ್ ಒಳಗಡೆ ಹೋಗುವ. ಓವರ್ ಗ್ರೌಂಡ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಓವರ್ ಗ್ರೌಂಡು. ಮುಂದೆ ಹೋಗೋದವ ಅಂತಮ್ಮ. ಇದು ಆ್ಯಕ್ಚುಲಿ ಓವರ್ ಗ್ರೌಂಡು. ಸೇಮ್ ಡಿಟ್ಟು ನಮ್ಮದು ಮೆಟ್ರೋ ಹೆಂಗೈತೋ ಹಂಗೆ ಐತೆ, ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿಗೆ ಎಂಟ್ರಿ ಆಯ್ತಿದ್ದಂಗೆ ಅಂತಮ್ಮ ಎಲ್ಲರೂ ಮೊಬೈಲ್ ಇಟ್ಕೊಂಡು ಬಿಸಿ ಆಗಿಬಿಡ್ತಾರೆ. ಸೇಮ್ ನಾನು ಹಂಗೆ ಇಟ್ಕೊಂಡು ತನಿಖ ಬಿಸಿಯಾಗಿರೋದು. ಇಲ್ಲಿ ಕೂತ್ಕೊಳ್ಳೋದ ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊತಿದ್ವಿ. ಸೊ ಹೊರಗಡೆ ಹೋದ್ಮೇಲೆ ತೋರಿಸ್ತೀನಿ ಅಂತಮ್ಮ ಹೆಂಗಿದೆ ಏನು ಸಮಾಚಾರ ಅಂತ. ಇವಾಗ ನಾವು ಟ್ರೈನಿಂದ ಈಚೆ ಬಂದು, ಅಂದರೆ ಓವರ್ ಗ್ರೌಂಡಿಂದ ಈಚೆ ಬಂದು, ಇವಾಗ ನಾವು ಇಲ್ಲಿ ನೋಡಿ ಹ್ಯಾಮರ್ಸ್ಮಿತ್ ಅಂಡ್ ಸಿಟಿ ಲೈನ್ಗೆ ಹೋಗ್ಬೇಕು. ಅದು ಹಿಂಗೆ ವೈಟ್ ಚಾಪಲಲ್ಲಿ 1 2 3 4 5 ಲೈನ್ ಐತೆ ಗುರು. ಎಲಿಜಬೆತ್ತು, ಹ್ಯಾಮರ್ಸ್ಮಿತ್ತು, ಸಿಟಿ, ಓವರ್ ಗ್ರೌಂಡು, ಮತ್ತೆ ಯಾವುದು ಸೆಂಟ್ರಲ್ಲ ಹೇಳದ್ನಲ್ಲೂ ಡಿಸ್ಟಿಕ್. ಸೊ 5 ಲೈನ್ ಐತೆ ಅಂತಮ್ಮ. ಇದು ನಮ್ಮ ಟ್ರೈನು ಕ್ಲೋಸ್ ಆಗೋಯ್ತು. ಕ್ಲೋಸ್ ಆಗೋಯ್ತು. ಬಟ್ ಟೆನ್ಷನ್ ಏನಿಲ್ಲ ಗುರು, ಐ ಆಮ್ ಇನ್ ಲಂಡನ್. ಸೊ ನೋಡಿ ಈ ಟ್ರೈನ್ ಮಿಸ್ ಆಯಿತು. ನೆಕ್ಸ್ಟ್ ಟ್ರೈನು ಇನ್ನೊಂದು ನಿಮಿಷಕ್ಕೆ ನೆಕ್ಸ್ಟ್ ಟ್ರೈನ್ ಐತೆ. ನೆಕ್ಸ್ಟ್ ಟ್ರೈನ್ ಏರ್ಕೊಂಡು ಈಸ್ಟ್ ಟೈಮ್ಗೆ ಹೋಗುವ. ನೀವು ನೋಡ್ತಿದ್ದೀರಾ ವೆಸ್ಟ್ ಹ್ಯಾಮ್. ನೋಡ್ತಿದ್ದೀರಾ ವೈಟ್ ಚಾಪಲ್. ಇಲ್ಲಿ ಬರೋದು ಅಂತಮ್ಮ ಡಿಸ್ಟಿಕ್ ಲೈನು, ವೆಸ್ಟ್ ಸೈಡ್ ಆಫ್ ಲಂಡನ್ಗೆ ಹೋಗೋಕ್ಕೆ. ಇಲ್ಲಿ ಬರೋದು ಈಸ್ಟ್ ಸೈಡ್ ಆಫ್ ಲಂಡನ್ಗೆ ಹೋಗೋಕ್ಕೆ. ನಾನು ಆವಾಗಲೇ ಹೇಳ್ದಂಗೆ ನಾವು ಹೋಗ್ತಾ ಇರೋದು ಇವಾಗ ಈಸ್ಟ್ ಹ್ಯಾಮು. ಅದು ಬರೋದು ನೋಡಿ ಟ್ರೈನ್ ಬಂತು ನೋಡಿ ಅಂತಮ್ಮ ಹೆಂಗೈತೆ. ದಿಸ್ ಈಸ್ ದ ಡಿಸ್ಟಿಕ್ ಲೈನ್ ಫಾರ್ ಈಸ್ಟ್ ಹ್ಯಾಮ್. ಸೇಮ್ ಡಿಟ್ಟು ನಮ್ಮ ಮೆಟ್ರೋ ಥರನೇ ಇದೆ, ಡಿಫ್ರೆನ್ಸ್ ಇಲ್ಲ. ಸೊ ನಾವೀಗ ಈಸ್ಟ್ ಹ್ಯಾಮ್ಗೆ ಹೋಗ್ತಿರೋದಕ್ಕೆ ಈಸ್ಟ್ ಬೌಂಡನ್ನ ಕ್ಯಾಚ್ ಮಾಡ್ಬಿಟ್ಟು ಹೋಗ್ಬೇಕು. ರಶ್ ಐತೆ ಅಂತಮ್ಮ. ಸೊ ಎಕ್ಸಿಟ್ ಆಗ್ಬೇಕಾರೆ ಟ್ವಿಸ್ಟು ಹೇಳ್ತೀನಿ, ಸಿಗುವ ಮತ್ತೆ. ಇವಾಗ ನಾವು ಟ್ರೈನಿಂದ ಈಚೆ ಬಂದ್ವಿ. ಈಗ ಹೋಗ್ಬಿಟ್ಟು ಟ್ಯಾಪ್ ಔಟ್ ಆಗಬೇಕು. ಒಂದು ಟ್ವಿಸ್ಟು ಅಂತ ಹೇಳಿದ್ನಲ್ಲ, ಇದೇ ಟ್ವಿಸ್ಟು. ಇಲ್ಲಿ ನೋಡಪ್ಪ ಬಂದ ಅಷ್ಟೇ, ಇಟ್ಕೊಳ್ಳಿ ಅಂತ. ಇಲ್ಲ ನೋಡಿ ಇಲ್ಲೊಬ್ಬ ಹೋದ, ಇಟ್ಕೊಳ್ಳಿ ಅಂತ. ಸೊ ಹೊರಗಡೆ ಬಂದ್ವಿ. ಸರಿ ಅಂತಮ್ಮ, ಈಗ ನಾವು ಈಸ್ಟ್ ಟೈಮಿಗೆ ಬಂದ್ವಿ. ಫಸ್ಟ್ ಹೋಗಿ ತಿನ್ಬೇಕು. ನಾವು ಏನು ತಿನ್ನಕ್ಕೆ ಹೋಗ್ತಿದ್ದೀವಿ ಅಂತಂದರೆ, ಯಾವುದೇ ಸಂಖ್ಯೆ ಅನ್ಲಿಮಿಟೆಡು ಅಂಜನಾ ಪಾರ್ ಅಂತ ಅಂತಮ್ಮ. ಅನ್ಲಿಮಿಟೆಡ್ ಫುಡ್ ಐತಂತೆ ತಮಿಳವ್ರದ್ದು. ಸೊ ಅಲ್ಲಿ ಹೋಗ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟು ಅನ್ಲಿಮಿಟೆಡು ಬಡಿಯೋಣ ಅಂತ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ. ಸೊ ಬನ್ನಿ ಮುಂದೆ ಹೋಗವ, ತೋರಿಸ್ತೀನಿ ಹೆಂಗಿದೆ ಅಂತ. ವರ್ತಿಲ್ವಾ ಹೇಳ್ತೀನಿ ಅಂತಮ್ಮ. ಸೊ ಇದೇ ನಮ್ಮ ಹೋಟೆಲ್, ಅಂದ್ರೆ ನಾವು ಬಂದಿರೋ ಹೋಟೆಲ್. ಸೊ ಏನೇನು ಸಿಗುತ್ತೆ ನೋಡಿ. 6.99ಗೆ ಇಷ್ಟು ಇಡ್ಲಿ ಎಲ್ಲ, ಫಿಶ್ ಕರಿ. ಈ ಕಡೆ ಬಂದರೆ ವೆಜಿಟೇರಿಯನ್ಸ್ಗೆ ವಡಾ ಪಾವ್, ಉಪ್ಪಿಟ್ಟು, ಬಿಸಿಬೇಳೆ ಬಾತು ಎಲ್ಲ ಐತೆ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಮ್ಮ. ನೋಡಂತಮ್ಮ, ಇದು ಆ್ಯಕ್ಚುಲಿ ಮೆನು. ಸೊ ಫಸ್ಟು ಫುಡ್ಡು
ಮಿಕ್ಕಿದೆಲ್ಲ ಆಮೇಲೆ ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.